ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ವಾಹನಗಳ ಹಸ್ತಾಂತರ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 1.21 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪೊಲೀಸ್ ವಾಹನಗಳನ್ನು ಖರೀದಿಸಲಾಗಿದೆ. 7 ಬೊಲೆರೋ ವಾಹನಗಳನ್ನು ಪೊಲೀಸ್ ಇಲಾಖೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜೊತೆಗೆ ಪೌರಾಡಳಿತ ಸಚಿವ ರಹೀಂ ಖಾನ್ ಹಸ್ತಾಂತರ ಮಾಡಿದರು. ಬಳಿಕ ಬೊಲೆರೋ ವಾಹನಗಳಲ್ಲಿ ಈಶ್ವರ್ ಖಂಡ್ರೆ ರಹೀಂ ಖಾನ್ ಸಂಚರಿಸಿದ್ದು ವಿಶೇಷ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಒತ್ತಡದಿಂದ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತಿದೆ, ಆದರೂ ಕೆಲವೊಮ್ಮೆ ಜನರ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗುತ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದಲ್ಲಿ ಜನರು ಕೂಡ ನೆಮ್ಮದಿಯಾಗಿರುತ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ದಿನದ 24 ಗಂಟೆಯೂ ಕೆಲಸ ಮಾಡುತ್ತಿದ್ದಾರೆ ಅಂತ ಪೊಲೀಸರ ಕೆಲಸವನ್ನ ಶ್ಲಾಘನೆ ಮಾಡಿದ್ದಾರೆ ಈಶ್ವರ್ ಖಂಡ್ರೆ. मुजाहिद रेडी सर मुजाहिद भाई यस सर सर ओके सर सर लोड सर नहीं सर बरले गाड़ी सर लोड सर आजा सर वन चोर बंद करो सर कोने बदित क्यों कोने सब जाओ सब पीछे बड़ सिंह सर गाड़ी में रहो साहब बैठो जी सर बने सर सर हिंद में रहो बहुत बता सर लोड सर जरा साइड आराम से अटैक करो पा हां काय सर लोड सर लोगो लोगो सर लोड सर एवरे साइड सर एवरे साइड वही दिख रही है अरे एवरे साइड सर एवरे साइड जरा जरा साइड वही दिख रही है अरे एवरे साइड सर एवरे साइड जरा जरा साइड वही दिख रही है अरे ಸೌಲಭ್ಯಗಳು ಕೂಡಿದ ವೆಹಿಕಲ್ಸ್ ನಾವು ಪೊಲೀಸ್ ಇಲಾಖೆಗೆ ನಾವು ನಮ್ಮ ಮುಖಾಂತರ ಪಡೆದಿದ್ದೇವೆ ಸರ್. ಅದಕ್ಕೆ ಧನ್ಯವಾದಗಳು ಸರ್. ಸರ್ ಅದೇ ರೀತಿ ನಾವು ಈ ಹಿಂದೆ ಕೂಡ ಬೀದರ್ ಜಿಲ್ಲೆಯ ಇನ್ಫ್ರಾಸ್ಟ್ರಕ್ಚರ್ನ ಮಾಡರ್ನೈಸೇಷನ್ ಮಾಡಬೇಕಂತ ಹೇಳಿ KKRTB ಅನುದಾನದಲ್ಲಿ ತಾವು ನಮಗೆ ಕಮಾಂಡ್ ಸೆಂಟರ್ನ ಕಮಾಂಡ್ ಸೆಂಟರ್ ನಾವು ನಮಗೆ ಅಳವಡಿಸಿಕೊಟ್ಟಿದ್ದೇವೆ ಸರ್. ಅದರಿಂದ ನಾವು ಈ 2 ತಿಂಗಳಲ್ಲಿ ಕೆಲವು ಪ್ರಮುಖವಾದ ಕೇಸ್ಗಳನ್ನು ನಾವು ಬೇಯಿಸಿದ್ದೇವೆ ಸರ್. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಹುಮ್ನಾಬಾದ್ ಪಟ್ಟಣದ ದೇವಸ್ಥಾನದ ಕಳವು ಪ್ರಕರಣ ಸರ್. ಇದರಲ್ಲಿ ನಾವು ಕಳ್ಳರನ್ನು ಹಿಡಿದು ಸುಮಾರು 46,000 ನಗದು ನಾವು ಜಪ್ತಿ ಮಾಡಿದ್ದೇವೆ ಸರ್. ಜಿಲ್ಲಾ ಪೊಲೀಸ್ ಇಲಾಖೆಗೆ ಹೊಸದಾಗಿ 7 ಬೊಲೆರೋ ವಾಹನಗಳ ಹಸ್ತಾಂತರ ನಾವು ಮಾಡ್ತಾ ಇದ್ದೀವಿ. ಅದರ ಚಾಲನೆ ನಾವು ಕೊಟ್ಟಿದ್ದೇವೆ. ಅದಕ್ಕಾಗಿ ನಿಮಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಆತ್ಮೀಯರೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಮೊನ್ನೆ 8ನೇ ಮಾರ್ಚ್ 2025ರಂದು ನಾವು ಇದೇ ಪೊಲೀಸ್ ಕಚೇರಿಯಲ್ಲಿ ನಮಗೆ ಏನು ಪೊಲೀಸ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಒಂದು ಹೊಸದಾಗಿ AI ಕ್ಯಾಮೆರಾಗಳನ್ನು ಒದಗಿಸಿ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಕೊಟ್ಟು ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದಾರೆ, ಇವತ್ತು ನಾವೆಲ್ಲ ಈ ಒಂದು ನಾಗರಿಕ ಸಮಾಜದಲ್ಲಿ ಎಲ್ಲಕ್ಕಿಂತ ಅತ್ಯಂತ ಮಹತ್ವದಾದಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ, ಅಲ್ಲಿ ಜನ ಸುಖದಿಂದ ಇರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಬಹಳ
ಅವ್ರಿಗೆ ಯಾವುದೇ ರೀತಿಯ ಆತಂಕ ಆಗಲಿ ಮತ್ತೊಂದಾಗಲಿ ಇರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನನಗೆ ಗೊತ್ತಿದೆ, ನೀವೆಲ್ಲ ಹಗಲು ಶ್ರಮ ಮಾಡ್ತಾ ಇದ್ದೀರಿ, ಒತ್ತಡದಲ್ಲಿ ಕೆಲಸ ಮಾಡ್ತೀರಿ. ಆದ್ರೂ ಅನೇಕ ಸಲ ಬಹಳಷ್ಟು ಜನರ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗ್ತಾರೆ. ಅದರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲಿ ಇವತ್ತು ನಮಗೆ ಪೊಲೀಸರ ಅವಶ್ಯಕತೆ ಇದೆ. ಇವತ್ತು ಯಾವುದೇ ಒಂದು ಅಪರಾಧ ಆಗಲಿ, ಕಾರ್ಯಕ್ರಮ ಆಗಲಿ, ಜಯಂತಿ ಆಗಲಿ, ಇವತ್ತು ಯಾರೋ ಮೃತಪಟ್ಟರು ಅಥವಾ ಯಾರೇ PIPಗಳು ಬಂದ್ರು, ಮತ್ತೊಂದು ಯಾವುದೇ ಆ ಬಂದೋಬಸ್ತ್ ಮಾಡುವಂತ ಒಂದು ಕೆಲಸ ಇದೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ 8 ಗಂಟೆ ನಿಮ್ಗೆ ಸೇವೆ ಮಾಡುವಂತದ್ದಿದ್ರೆ ಪೊಲೀಸ್ ಇಲಾಖೆಯಲ್ಲಿ 24 ತಾಸು ನೀವು ಬಹಳ ಸತರ್ಕವಾಗಿರ್ಬೇಕಾಗ್ತದೆ. ಬಹಳ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣುಗಳಂತೆ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಬಗ್ಗೆನೂ ಸರ್ಕಾರ ಬಹಳಷ್ಟು ಇವತ್ತು ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆಗೆ ಹೊಸದಾಗಿ 7 ಬೊಲೆರೋ ವಾಹನಗಳ ಹಸ್ತಾಂತರ ನಾವು ಮಾಡ್ತಾ ಇದ್ದೀವಿ. ಅದರ ಚಾಲನೆ ನಾವು ಕೊಟ್ಟಿದ್ದೀವಿ. ಅದಕ್ಕಾಗಿ ನಿಮಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಮೊನ್ನೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.